ಬಿಸಾಡಲು ಕದನ, ಗೆಲುವಾಗಲಿ ಸೋಲಾಗಲಿ ನೋವುಳಿಸುವ ಕದನ. ಭಾರತ ಭಾರತ ಮಹಾಭಾರತ, ಭಾರತ ಭಾರತ ಮಹಾಭಾರತ. ರಾಜಬೀದಿಗಳು ಸಿಂಗರಗೊಂಡವು ತಳಿರಿನ ತೋರಣದಿಂದ, ರಾಜದ್ವಾರವು ಸ್ವಾಗತಿಸಿತ್ತು ಧ್ವಜ ಪತಾಕೆಗಳಿಂದ. ನೀರಿನಲ್ಲಿ ಪ್ರತಿಬಿಂಬವನ್ನು ನೋಡಿ ಕಂಬದ ಮೇಲೆ ಸುತ್ತುತ್ತಿರುವ ಚಕ್ರ. ವಿಪ್ರಕುಮಾರನಿಗೆ ಜಯವಾಗಲಿ, ಯುವರಾಣಿ ದ್ರೌಪದಿಗೆ ಜಯವಾಗಲಿ, ವಿಪ್ರಕುಮಾರನಿಗೆ ಜಯವಾಗಲಿ, ಯುವರಾಣಿ ದ್ರೌಪದಿಗೆ ಜಯವಾಗಲಿ. ಸಾಮಾನ್ಯ ಹೆಣ್ಣಲ್ಲ, ಪಾಂಚಾಲದ ರಾಜಕುಮಾರಿ ದ್ರೌಪದಿ. ಅರ್ಜುನ ಮತ್ಸ್ಯಯಂತ್ರದ ಪಣವನ್ನು ಭೇದಿಸಿದರು. ಈ ರಾಜಕುಮಾರಿ ಅವರಿಗೆ ವಿಜಯಮಾಲೆಯನ್ನು ಹಾಕಿ ವರಿಸಿದ್ದಾಳೆ. ನೀನು ನೋಡದೆ ಹಂಚಿಕೊಳ್ಳಿ ಎಂದು ಹೇಳಿದ್ದು ತಪ್ಪಲ್ಲವೇ? ಹಸ್ತಿನಾಪುರದ ಸೋಸೆಗೆ ಪಂಚ ಪಾಂಡವರ ಸತಿಗೆ ಕುಂತಿ ಮಾತೆವರ ಪುತ್ರರು ವರಿಸಿದ ದ್ರೌಪದಿ ದೇವಿಗೆ. ಹಸ್ತಿನಾಪುರದ ಸೋಸೆಗೆ ಪಂಚ ಪಾಂಡವರ ಸತಿಗೆ. ದುರ್ಯೋಧನ ತನ್ನನಿ ಅನೇಕವಾಗಿ ಕಂಡನು, ಗರಿಸನಿದ ಗರಿಸನಿದ ರಿಸನಿದಪ ರಿಸನಿದಪ. ದ್ಯೂತ 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 ದ್ಯೂತ. ಪೌರುಷದಿ ಆಳಿದ ರಾಜ್ಯವು, ಧರ್ಮದಿ ಗಳಿಸಿದ ಧನವು, ವೀರ ಸೋದರರು ನಾಲ್ವರ ಜೊತೆಗೆ ತನ್ನನಿ ಸೋತ ಧರ್ಮಜ. ದುಶ್ಯಾಸನ, ಆ ಪಾಂಚಾಲಿ ಯಾವುದೇ ಸ್ಥಿತಿಯಲ್ಲಿರಲಿ ಈ ಸಭೆಗೆ ಎಳೆದುಕೊಂಡು ಬಾ. ಮಹಾಪ್ರಭುಗಳೇ, ಈ ನಿಮ್ಮ ಮಹಾಸಭೆಯಲ್ಲಿ ಒಂದು ಹೆಣ್ಣಿನ ಮಾನಭಂಗ ತಪ್ಪಿಸುವರು ಯಾರೂ ಇಲ್ಲವೇ? ಪಿತಾಮಹ ಭೀಷ್ಮರೇ, ಆಚಾರ್ಯ ದ್ರೋಣರೇ, ಕೃಪಾಚಾರ್ಯರೇ, ಗುರುಪುತ್ರ ಅಶ್ವತ್ಥಾಮ. ಅಯ್ಯೋ, ಯಾರು ಹಿರಿಯರು, ಜ್ಞಾನಿಗಳು, ಸಜ್ಜನರು ಈ ದುರುಳ ದುಶ್ಯಾಸನ, ದುರ್ಯೋಧನ, ಕರ್ಣರಿಂದ ನನ್ನ ಮಾನಭಂಗವಾಗುವುದನ್ನು ತಡೆಯುತ್ತಿಲ್ಲವೇ? नैनं दहति पावकः, नैनं चिन्दन्ति शस्त्राणि, नैनं दहति पावकः, न चैनं क्लेदयन्त्यापो, न शोषयति मारुतः. ಮದಮಸ್ತಕವು ಒಂದೆಡೆ, ಧರ್ಮ ದೈವಗಳೊಂದೆಡೆ, ಮದಮಸ್ತಕವು ಒಂದೆಡೆ, ಭೂಭಾರವನ್ನು ಇಳಿಸುವ ಕೃಷ್ಣನ ಮಹಿಮಾವತಾರ ಎಲ್ಲೆಡೆ. ದುಶ್ಯಾಸನನ ಎದೆಯನ್ನು ಬಗಿದು ಭೀಮನು ಶಪಥವ ತೀರಿಸಿದ, ಕೃಷ್ಣನ ತಂತ್ರ ಪಾರ್ಥನ ಉಳಿಸಿತು ಕರ್ಣನ ಸರ್ಪಾಸ್ತ್ರದಿಂದ. ರಥದ ಚಕ್ರವನ್ನು ಎತ್ತಲು ಕುಳಿತ ಕರ್ಣನ ಪಾರ್ಥನು ವಧಿಸಿದನು. ಅರ್ಧ ವಜ್ರಕಾಯನಾದ